ಕುಣಿತ, ಈ ಧಾರಾವಾಹಿ, ಮೊಬೈಲು, ಅಂದ್ರೆ ನಮ್ಮ ಜೀವನ ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ ಎಲ್ಲಿ ಹೋಗ್ತಾ ಇದೆನೋ ನಮಗೆ ಗೊತ್ತಿಲ್ಲ. ಇಂದಿನ ಯುವಕರು ಅಡ್ಡದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅಂಥವ್ರನ್ನ ತಿದ್ದಬೇಕಂದ್ರೆ ಈ ಸಾಹಿತ್ಯ ಪರಿಷತ್ತು ಜೊತೆಗೆ ಪತ್ರಕರ್ತರು ಈ ಸಮಾಜಕ್ಕೆ ಅವಶ್ಯಕತೆ ಇದೆ. ಇಂಥ ವಿಚಾರಗಳನ್ನ ಸಮಾಜಕ್ಕೆ ಕೊಡಬೇಕು ಅಂದ್ರೆ ಕೇಳೋರಿಲ್ಲ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಂದ್ರೆ 4 ಜನ ಇರಲಿ, ಆ 4 ಜನಕ್ಕೆ ನಮ್ಮ ಸಂದೇಶ ಏನ್ ಹೇಳ್ಬೇಕು ಅಷ್ಟೇ ಹೇಳೋಣ. ಸಮಾಜವನ್ನು ಬದಲಾಯಿಸಲಿಕ್ಕೆ ನಾವೇ ಆಗ ಮೊದಲು ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು. ಅದರ ಜೊತೆಗೆ ನಮ್ಮನ್ನು ನೋಡಿ ಇಬ್ರು ಕಲ್ತ್ರೆ ಸಾಕು ಎಂಬ ವಿಚಾರದಿಂದ ಇವತ್ತು ಈ ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ವಿ. ಇವತ್ತು ನೋಡ್ತಿರ್ಬೋದು ನೀವು ಕಾರ್ಯಕ್ರಮದಲ್ಲಿ, ನಮ್ಮ ಕಾರ್ಯಕ್ರಮದ ಚೇರ್ಗಳು ಖಾಲಿ ಇದಾವೆ. ಇದೇ ಶಾಸಕರ ಹತ್ರ ನಾವು MLA ಅವ್ರ ಹತ್ರ ಹೋದಾಗ MLA ಅವ್ರು ಏನಂದ್ರೆ ಕವಿಗೋಷ್ಠಿ ಅಂದ್ರೆ ಬರಲ್ಲ ಅಂತ. ಇದು ಎಂತ ಶಾಸಕರಿಗೆ? ಶಾಸಕರು ಹೇಳೋ ಮಾತಲ್ಲ ಇದು. ಹೇಳ್ಬೇಕಾಯ್ತು ಒಬ್ಬ ಶಾಸಕರು ಕವಿಗೋಷ್ಠಿ ಅಂದ್ರೆ ಕಾರ್ಯಕ್ರಮಕ್ಕೆ ಬರದೇ ಇಲ್ಲ ಅಂದ್ರೆ ಅವ್ರಿಗೆ ಯಾವ ಸಂದೇಶ ಬೇಕು? ಅದೇ ಕುಣಿತ ಐತೆ ಅನ್ಕೊಳ್ರಿ, ಡ್ಯಾನ್ಸ್ ಪ್ರೋಗ್ರಾಮ್ ಐತೆ, 1000 ಜನ ಇದ್ರೆ ವೋಟ್ ಬ್ಯಾಂಕಿಂಗ್ ಬೇಕಲ್ವ, ಅದಕ್ಕೆ ಅವ್ರು ಬರ್ತಾರೆ. ಅಂದ್ರೆ ಇವತ್ತು ಸಮಾಜನ ತಿದ್ದತಕ್ಕಂತ, ಇವತ್ತಿನ ಯುವಜನರನ್ನು ತಿದ್ದತಕ್ಕಂತ ಕೆಲಸ ಮಾಡ್ತಕ್ಕಂಥವ್ರು ಬಹಳಷ್ಟು ಕಡಿಮೆ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಇವತ್ತು ನಮ್ಮ ಪ್ರಪಂಚ ಏನಾಗ್ತಾ ಇದೆ ಅಂದ್ರೆ ನಾಗಾಲೋಟದಲ್ಲಿ ಹೋಗ್ತಾ ಇದೆ ಅಂತ ಇದೀವಿ ನಾವು, ಹೌದಾ ಇಲ್ವಾ? ಮೊಬೈಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ದಿನ ಅಪ್ಡೇಟ್ ಬರ್ತಾ ಇದ್ದಾರೆ. ನಾವು ಸಮೇತ ಸ್ಪೀಡ್ ಆಗ್ತಾ ಇದ್ವಿ, ಅಪ್ಡೇಟ್ ಆಗ್ತಾ ಇದೆ ಅಂದ್ರೆ ಇದು ದೊಡ್ಡ ತಪ್ಪಿದೆ, ಶುದ್ಧ ಸುಳ್ಳು. ಯಾಕಂದ್ರೆ ನಾವು ನಮ್ಮ ಜೀವನದ ನಮ್ಮನ್ನು ನಾವು ಮರೆತು